ನಮಸ್ಕಾರ ರೀ ದೋಸ್ತರ. ಮತ್ತೇನ್ರಿ ಎಲ್ಲ ಆರಾಮ? ಇವತ್ತು ನಾನು ನಿಮ್ಗೆ ಮತ್ತೊಂದು ಲೋನ್ ಆ್ಯಪ್ದ ರಿವ್ಯೂ ತೊಗೊಂಡು ಬಂದೀನಿ. ಆ ಆ್ಯಪ್ ಹೆಸರೈತಿ ಪೈಝೋ. ಪೈಝೋ ಇಲ್ಲಿ ಐತಿ ನೋಡ್ರಿ ಕೆಳಗೆ, PAIZO ಪೈಝೋ ಅಂತೇಳಿ. ಇದು ಪ್ಲೇಸ್ಟೋರ್ದಾಗ ಸಿಗ್ತೈತಿ. ಸೊ ಇದು ನೋಡ್ರಿ, ಇದು ಹೆಂಗೆ ಐತೆ ಅಂತಂದ್ರೆ ನೋಡ್ರಿ, ಇನ್ಸ್ಟೆಂಟ್ ಅಪ್ರೂವಲ್, ಸೇಫ್ ಆ್ಯಂಡ್ ಸೆಕ್ಯೂರ್ 24/7, ಈಸಿ ರೀಪೇಮೆಂಟ್, ಇವೆಲ್ಲ ಫೀಚರ್ಸ್ ಅದಾವಂತ್ರಿ. ಓಕೆ ಅನ್ನೋಣ್ರಿ. ಸ್ಟಾರ್ಟಿಂಗ್ ನೋಡ್ಕೋತ ಹೋಗೋಣ. ಈಗ ನೋಡ್ರಿ, ಲೋನ್ಸ್ದಾಗ ಹೋದಿವ್ರಿ ನಾವು. ನಮ್ದು ಎಷ್ಟು ಲೋನ್ ಐತಿ ಅಂತ ನೋಡೋಣ್ರೆ. ಸೊ ಇದು 9,500 ರೂಪಾಯಿ ಲೋನ್ ಐತ್ರಿ ನಮ್ಮದು. ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಎಷ್ಟು ಆಕೈತ್ರಿ ಈಗ ನೋಡ್ರಿ. ಏನೈತಿ ಅಂದ್ರೆ 9,500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಐತ್ರಿ, ಅಸಲು ಲೋನ್. ಓಕೆ ರೀ. ಅದಕ್ಕೆ 1% ಇಂಟ್ರೆಸ್ಟ್ ಆಗ್ತೈತಂತ ದಿವಸ. ಆಮೇಲೆ ಕರೆಂಟ್ EMI ಎಷ್ಟೈತ್ರಿ? 10,830 ರೂಪಾಯಿ. ಅಂದ್ರೆ ಒಂದೇ EMI ರೀ. ಮತ್ತು ಡ್ಯೂ ಡೇಟ್ ಯಾವಾಗೈತ್ರಿ? 23/6/2026. ಅಂದ್ರೆ ಇವತ್ತೈತ್ರಿ, ಹೌದಿಲ್ರಿ? ಸೊ ಇದು ಟೈಮಿಂಗ್ ಎಷ್ಟು ಕೊಟ್ಟಾರಿಪ್ಪ ಅನ್ನೋದು ಕೆಳಗೆ ತೋರ್ತಾರೆ ನೋಡ್ರಿ. ನಮಗೆ UMI ಶೆಡ್ಯೂಲ, ಆಮೇಲೆ ಇವೆಲ್ಲ ತೋರಿಸ್ತಾರೆ. ಅದ್ರಾಗ ನಮಗೆ ಹೇಳ್ತಾರೆ ರೀ ಎಟ್ಟೆಟ್ಟ ಏನೇನೋ ತುಂಬೋದು ಆಕೈತಿ ಏನು ಅಂತೇಳಿ, ಎಷ್ಟು ದಿವಸ ಟೆನ್ಯೂರ್ ಅಂತ ಕೊಡ್ತಾರೆ ಅನ್ನೋದು ತೋರಿಸ್ತೈತಿ ರೀ. ಓಕೆ ರೀ. ಈಗ ನೋಡ್ರಿ, ನಾನು ನಿಮ್ಗೆ ಒತ್ತಿ ತೋರಿಸ್ತೇನೆ. ನಿಮ್ಗೆ ಬಂತಿಲ್ರಿ ಈಗ ನೋಡ್ರಿ. ಈಗ ಲೋನ್ಸ್ ಅಂತ ಹೊಡಿತೇನೆ ನಾನು. ಲೋನ್ಸ್ ಹೊಡಿದ್ನಂದ್ರೆ ಇಲ್ಲ, ಸಪೋರ್ಟ್ ಹೋಗೋಣ. ಸಪೋರ್ಟ್ ಹೋಗಿ ಫಸ್ಟ್ ನೋಡ್ರಿ, ಲೋನ್ ಡಿಸ್ಪರ್ಸ್ ಆಗಿದ್ದು ಯಾವಾಗ ನಂಗೆ 12 ನವಂಬರ್, ಅಂದ್ರೆ 10 ದಿವಸ ಹಿಂದೆ. ಬರೀ 10 ದಿವಸ ಟೈಮ್ ಕೊಟ್ಟಾರೆ ಇವ್ರು. ಅವಾಗ ಎಷ್ಟಾಗಿತ್ತು? 8,155 ರೂಪಾಯಿ ನನ್ನ ಅಕೌಂಟಿಗೆ ಜಮಾ ಆಗೈತ್ರಿ. ಇವ್ರು ಹೇಳಿದ ಎಟ್ಟ? 9,500 ರೂಪಾಯಿ ಅಸಲು ಅಂತೇಳಿ. ಸರಿ, ನನಗೆ ಜಮಾ ಇವ್ರು ಮಾಡಿದ್ದೆ 8,155 ರೂಪಾಯಿ. ಉಳಿದಿದ್ದೆಲ್ಲ ಇವ್ರು ಪ್ರೊಸೆಸಿಂಗ್ ಚಾರ್ಜ್ದಾಗ ಕಟ್ ಮಾಡ್ಕೊಂಡ್ಬಿಡ್ತಾರೆ ರೀ. ಆಮೇಲೆ ಮಂತ್ಲಿ ಪೇಮೆಂಟ್ 10,735 ರೂಪಾಯಿ ರೀ. ಓಕೆ ರೀ. ಸೊ ಟೋಟ್ಲಿ ಎಷ್ಟಾತ್ರಿ ಇಲ್ಲಿ? 10,735, ಆಮೇಲೆ 8,100, ಅಂದ್ರೆ ಟೋಟಲಿ 2,500 3,000 ಮಟ ಬತ್ರಿ ಅಂದಾಜು, ಕಮ್ಮಿ ಅಂದ್ರೆ, ಹೌದಿಲ್ರಿ? 10,830 ಅಂದ್ರೆ ಎಷ್ಟು ಬರ್ತೈತೆ ರೀ? 9,500. ಬರೀ 10 ದಿವ್ಸ ಕೊಟ್ಟಾರಿ. 12ನೇ ತಾರೀಕು ಜೂನ್ ಕೊಟ್ಟಿರು, 22 ತಾರೀಕು ಮಟ ಟೈಮ್ ರೀ. ಬರೀ 10 ದಿವ್ಸ. ಅಷ್ಟ್ರಾಗ ನಾವು 2,500 3,000 ರೂಪಾಯಿ ತುಂಬಬೇಕು ಇವ್ರಿಗೆ. ಇಲ್ಲ ಅಂತಂತಂದ್ರೆ ಮತ್ತು ಇವ್ರಿಗೆ ಸಿಬಿಲ್ಸ್ ಖರಾಬ, ಅದು ಖರಾಬ ಎಲ್ಲ ಹೇಳ್ತಾರೆ. ಇದು ನೋಡ್ರಿ, ಲೋನ್ ಡಾಕ್ಯುಮೆಂಟ್ಸ್ ಇದು. ಲೋನ್ ಡಾಕ್ಯುಮೆಂಟ್ಸ್ ನೋಡ್ರಿ, ಇವೆಲ್ಲ ಹಿಂಗೆಲ್ಲ ಬರೆದು ಕೊಡ್ತಾರೆ. ನಾವು ತೊಗೊಳೋದು ಎಟ್ರಿ ಲೋನ? ಬರೀ 9,000 10,000 ರೂಪಾಯಿ ಇಟ್ಟು ತೊಗೊಳಾಕಿ ಇವ್ರು PhDದಾಗ ಏನು ಥೀಸಿಸ್ ಮಾಡಿ ಹಚ್ತಾರಲ್ರಿ ರಿಪೋರ್ಟ್, ಅಷ್ಟು ದೊಡ್ಡ ಕಾಗದಗಳ್ನ ಹಚ್ಚಿದಾರೆ ಇಲ್ಲಿ ನೋಡ್ರಿ. ಇಟ್ಟೆಲ್ಲ ಹಿಂಗೆ ಏನು ಹೊಸಾಬ್ರಿ ಹೇಳ್ರಪ್ಪ ಈ ಲೋನ್ ಹೊಸಾಬ್ರಿಗಳು ಸಾಕಾಗಿ ಹೋಗಿದ್ರಪ್ಪ ನಮಗಂತೂ. ಏನು ಮಾಡೋದ್ರಿ? ಆದರೂ ನಾವು ಒಂದೊಂದು ಸತಿ ಹೊಸ ಆ್ಯಪ್ಗಳನ್ನ ಟ್ರೈ ಮಾಡ್ತಿರ್ತೀನಿ. ಚಲೋ ಐತೋ ಕೆಟ್ಟೈತೋ ಅದು ನೋಡಕ್ಕೆ. ಸೊ ಅದಕ್ಕೆ ನೋಡಿ ನಾನು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ಇದು ಐತಿಲ್ರಿ 9,500 ರೂಪಾಯಿ ಕ್ಲಿಕ್ ಟು ಡಿಸ್ಪರ್ಸ್ ಅಮೌಂಟ್. ಈಗ ಕ್ಲೋಸ್ ಆತಿಲ್ರಿ ಅದು ಅಮೌಂಟ, ಮತ್ತು ನಮ್ಗೆ ಇಟ್ಟು ಕೊಡ್ತಾರೆ ರೀ. ಯಾಕೆ? ಅವ್ರಿಗೆ ಬೇಡಬೇಕಲ್ರಿ. ಸೊ ಅದ್ರ ಸಂಬಂಧ ಅಷ್ಟು ಕೊಟ್ಟ ನಮ್ಗೆ. ಸೊ ಇದೊಂದು ಆ್ಯಪ್ ಹೆಂಗೈತಿ ಅಂತಂತಂದ್ರೆ ಚಲೋ ಐತ್ರಿ. ಆದ್ರೆ ಒಂದು ಏನಂದ್ರೆ ಕಡಿಮೆ ಡ್ಯೂರೇಷನ್ ಕೊಡ್ತೈತಿ. ಟೆನ್ಯೂರ್ ಏನು ಇರ್ತೈತಲ್ಲ ಪೀರಿಯಡ್, ಹೊಳ್ಳಿ ರೀಪೇಮೆಂಟ್ ಮಾಡಕ್ಕೆ ಭಾಳ ಕಡಿಮೆ ಕೊಡ್ತೈತಿ. ಬರೀ 10 ದಿವಸದ್ದು ಕೊಟ್ಟು 2,500 ರೂಪಾಯಿ 3,000 ರೂಪಾಯಿ ತಿಂತೈತಿ ಇದು. ಸೊ ಅದಕ್ಕೆ ಅಂದ್ರೆ ಏನು ರೀ, ಭಾಳ ಅರ್ಜೆಂಟ್ ಸಿಚುವೇಶನ್ ಇರ್ತೈತಿ ಅವಾಗ ತೆಗಿಯೋದು. ಖರೆ ಏನು ರೀ, ವಿಚಾರ ಮಾಡಿರಿ, ಬರೀ 10 ದಿವಸಕ್ಕೆ 2,000 3,000 ರೂಪಾಯಿ ತಿಂತಾರಂದ್ರೆ ಏನು ಸ್ಯಾನೆ ಹೇಳ್ರಿ. ತೊಗೊಳ್ಳೋದಂತೂ ಮೂರ್ಖತನ. ಖರೆ ಅನಿವಾರ್ಯ ಇದ್ದಾಗ ಅದಂತಾರಲ್ರಿ, ಗರ್ಜಕ್ಕೂ ಅಕ್ಕಲ್ ನಹಿ ಅಂತೇಳಿ. ಸೊ ಹಾಗಾಗಿ ನಾವು ಯಾವಾಗ ಬೇಕಾಗಿಲ್ಲ, ಸೊ ಅವಾಗ ಅರ್ಜೆಂಟ್ ಬೇಕಂದ್ರೆ ತೊಗೊಳಬೇಕಾಕೈತಿ. ಅವಾಗ ತೊಗೊಂಡಿದ್ವಿ ಅಂದ್ರೆ ಹಿಂಗೆ ನಾವು ಟೊಪ್ಪಿಗೆ ಹಾಕ್ಕೋತೀವಿ. ಖರೆ ಒಂದೇನು ರೀ, ಚಲೋ ಐತಿ ಆ್ಯಪ. ಅಂದ್ರೆ ಹಿಂಗೆ ಹ್ಯಾರಾಸ್ಮೆಂಟ್ ಕಾಲ್ಸ ಅದ್ರ ಗತಿ ಏನೂ ಇಲ್ಲ. ಚಲೋ ಐತಿ, ಯೂಸ್ ಮಾಡ್ಬೋದು. ಅದಕ್ಕೆ ನಿಮಗೆ ಬೇಕಂತಂದ್ರೆ ಅಟ್ಟ ತೊಗೊರಿ, ಇರ್ಲಿಕ್ಕಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಂಥ ಆ್ಯಪ್ಗಳಿಗೆ ಒಟ್ಟ ಮುಟ್ಟಕ್ಕೂ ಹೋಗ್ಬೇಡ್ರಿ ನೀವು. ಬರೀ ನಿಮ್ಮ ಇನ್ಫಾರ್ಮೇಷನ್ ಸಲುವಾಗಿ ಹೇಳಾದೀನಿ. ಇಂಥ ಆ್ಯಪ್ಗಳು ಅದು ಬೇಕಾಗಿಲ್ಲ, ಬಿಟ್ಟು ಬಿಡ್ರಿ. ಅನಿವಾರ್ಯ ಏನಿಲ್ದಿಕ್ಕೂ ಒಟ್ಟು ಲೋನ್ ಅದು ತೆಗಿಯಕ್ಕೆ ಹೋಗ್ಬೇಡ್ರಿ.